ಇದು ಸಿರಿಯಾದ ಮೋಸ್ಟ್ ಫೇಮಸ್ ಆಹಾರ ಫೆಟ್ಟೆ ಅಂತಾರೆ. ಈ ಫೆಟ್ಟೆ ಸಿಕ್ಕಾಪಟ್ಟೆ ಸಿಂಪಲ್ಲು. ಇದಕ್ಕೆ ಮೊಸರು ಹಾಕ್ತಾರೆ, ಕಾಬೂಲ್ ಕಡಲೆ ಹಾಕ್ತಾರೆ, ಬ್ರೆಡ್ ಹಾಕ್ತಾರೆ, ಮಿಕ್ಸ್ ಮಾಡ್ತಾರೆ, ಕೊಡ್ತಾರೆ. ಆದರೆ ಆಯಿಲು ಹಾಕ್ತಾರೆ ಎಷ್ಟು ಹಾಕ್ತಾರೆ ಅಂದರೆ ಬಗ್ಗಿಸ್ಬಿಡ್ಬೇಕು ಇನ್ನೊಂದು ಬಟ್ಲಿಗೆ, ಅಷ್ಟೊಂದು ಹಾಕ್ತಾರೆ. ಯಾಕಂದರೆ ಈ ಪ್ರಾಂತ್ಯದಲ್ಲಿ ಆಲಿವ್ಸು ಸಿಕ್ಕಾಪಟ್ಟೆ ಬೆಳೀತಾರೆ. ಅದಕ್ಕೆ ಇಲ್ಲಿರೋವಂಥ ಎಲ್ಲ ಪ್ರಜೆಗಳು ಎಣ್ಣೆ ಕುಡಿಯಲ್ಲ, ಆಯಿಲ್ನ ಜಾಸ್ತಿ ಕುಡಿತಾರೆ. ದೇವರು, ನಾವೀಗ ರೋಮನ್ರ ವಾಟರ್ ವೀಲ್ ಹತ್ರ ಇದೀವಿ. ಈ ರೋಮನ್ರು ಸಿಕ್ಕಾಪಟ್ಟೆ ಕಷ್ಟ ಬಿದ್ದಂಗ ಅವ್ರೆ ಗುರು. ಸುಮಾರು ಕೆಲಸ ಮಾಡೋರೆ. ಲೆಬಿನಾನ್ ಅಲ್ಲಿ ವೈನ್ ಕಂಡಿಡ್ದವ್ರೆ. ಇಲ್ಲಿ ಬಂದು ಈ ಹಳ್ಳದಲ್ಲಿರೋ ನೀರ್ನ ಮೇಲೆತ್ತಕ್ಕೆ ಈ ವೀಲ್ಗಳನ್ನ ಹಾಕವ್ರೆ. ರೋಮನ್ರು ಮಾಡಿರೋ ಅಂತ ಕೆಲಸ ಒಂದ ಎರಡ. ಮಕ್ಳೆಲ್ಲ ಖುಷಿ ಖುಷಿಯಿಂದ ಆಟಾಡ್ತಾವ್ರಲ್ಲಿ. ಓ, ಮಕ್ಳೇನ ಸಾಹಸ ಮಾಡ್ತಾ ಇದ್ದಂಗ ಅವ್ರೆ ಗುರು. ವೀಲ್ ಮೇಲೆತ್ತಿ ಏನ್ ಮಾಡ್ತಾವ ನೀವು ಚಿಕ್ಕ ಹುಡುಗ? ಡೇಂಜರಸ್ ಅಲ್ವಾ ಇದು? ಆಗ ಬಿದ್ದ ತರ್ಲೆಗಳು ಗುರು ಈ ಮಕ್ಳು. ಇದೆಂತ ನೀರಿದು? ಏನ್ ಡ್ಯಾಮಿಂದ ಬರ್ತಾ ಈ ನೀರು? ನದಿ ನೀರ, ಕೆರೆ ನೀರ? ಯಾವ ನೀರಿದು? ಹಳ್ಳಿ ಮಕ್ಳೆಲ್ಲ ಹೆಂಗೆ ಕೆರೆಯಲ್ಲಿ ಈಜಾಡ್ತಾ ಇರ್ತಾರೋ ಹಂಗೆ ಈ ಊರಿನ ಮಕ್ಳು ಫುಲ್ ಎಂಜಾಯ್ ಮಾಡ್ತಾವ್ರ ಗುರು. 3, 2, 1 jump! 3, 2, 1 yes! ದೇವರು, ಇದು ಸಿರಿಯಾದ ಮೋಸ್ಟ್ ಫೇಮಸ್ ಆಹಾರ ಫೆಟ್ಟೆ ಅಂತಾರೆ. ಈ ಫೆಟ್ಟೆ ಸಿಕ್ಕಾಪಟ್ಟೆ ಸಿಂಪಲ್ಲು. ಇದಕ್ಕೆ ಮೊಸರು ಹಾಕ್ತಾರೆ, ಕಾಬೂಲ್ ಕಡಲೆ ಹಾಕ್ತಾರೆ, ಬ್ರೆಡ್ ಹಾಕ್ತಾರೆ, ಮಿಕ್ಸ್ ಮಾಡ್ತಾರೆ, ಕೊಡ್ತಾರೆ. ಆದರೆ ಆಯಿಲು ಹಾಕ್ತಾರೆ ಎಷ್ಟು ಹಾಕ್ತಾರೆ ಅಂದರೆ ಬಗ್ಗಿಸ್ಬಿಡ್ಬೇಕು ಇನ್ನೊಂದು ಬಟ್ಲಿಗೆ, ಅಷ್ಟೊಂದು ಹಾಕ್ತಾರೆ. ಯಾಕಂದರೆ ಈ ಪ್ರಾಂತ್ಯದಲ್ಲಿ ಆಲಿವ್ಸು ಸಿಕ್ಕಾಪಟ್ಟೆ ಬೆಳೀತಾರೆ. ಅದಕ್ಕೆ ಇಲ್ಲಿರೋವಂಥ ಎಲ್ಲ ಪ್ರಜೆಗಳು ಎಣ್ಣೆ ಕುಡಿಯಲ್ಲ, ಆಯಿಲ್ನ ಜಾಸ್ತಿ ಕುಡಿತಾರೆ. ಇದು ಮೇಲ್ನೋಟಕ್ಕೆ ತಿಥಿ ವಡೆ ತರ ಕಾಣಿಸುತ್ತೆ, ಆದ್ರೆ ಇದು ತಿಥಿ ವಡೆ ಅಲ್ಲ, ಮಸಾಲೆ ವಡೆ. ಆದ್ರೆ ಮಸಾಲೆ ಒಂದಿಲ್ಲ ಅಷ್ಟೇ, ಇನ್ನ ಸೇಮ್ ವಡೆ ತರನೇ ಇದು. ಗುರು, ಮೈದಾ ಹಿಟ್ಟಿನ ಚಪಾತಿ ಒಳಗಡೆ ಎಲ್ಲ ಹಾಕಿ ಸುತ್ತಬಿಟ್ಟವ್ರೆ. ಇದನ್ನೇ ಫಲಾಫಲ್ ಅನ್ನೋದವ್ರು.